ನೀವು ಕನ್ನಡ ಚಿತ್ರದಲ್ಲಿ ಯಾವ ಹೀರೋ ಇಷ್ಟ? ನಮಗೆ ದರ್ಶನ್. ಯಾಕೆ ದರ್ಶನ್? ಯಾಕಂದ್ರೆ ಅವರು ನಿಮಿಷ ಕಟ್ ಮಾಡಿ ನನಗೆ ಸುದೀಪ್ ಅವ್ರು ಇಷ್ಟ ತುಂಬಾ. ಯಾವ ಇವೆಲ್ಲ ಎಲ್ಲ ತಿಳ್ಕಂದ್ರೆ ಅವ್ರು ಕಂಡ್ರೆ ಸ್ವಲ್ಪ ಜನಕ್ಕೆ ಆಗಲ್ಲ. ಅವ್ರೇನ್ ಮಾತಾಡೋದು ತಪ್ಪು ಅಂತಾರೆ. ಯಾರೇ ಬಾಸ್ ಯಾವ್ದಕ್ಕೂ ಕೇರ್ ಮಾಡಲ್ಲ, ಗೊತ್ತಲ್ಲ ಮೊದ್ಲೇ. ಈಗ ಅದಕ್ಕೆ ಬಾಸ್ ಮೇಲೆ ಅಪವಾದ ಬಂದಾಗ ನಿಮ್ಗೂ ಬೇಜಾರು ಅನ್ಸುತ್ತಾ ಅಥವಾ ಬಾಸ್ ಮೇಲೆ ಪ್ರೀತಿ ಆಗೇ ಇರುತ್ತಾ? ಅವ್ರಿಗೆ ಫಸ್ಟ್ ಹೇಳ್ಬೇಕಂದ್ರೆ ಅವರು ಕಾಂಟ್ರಿವರ್ಷಿಯಲ್ ಕಿಂಗ್ ಅಂತ. ಅದ್ರ ಬಗ್ಗೆ ಅವರು ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ವಿ ಲವ್ ಯು ಡಿ ಬಾಸ್ ಅಂಡ್ ಕಿಚ್ಚ ಸುದೀಪ್ ಸರ್. ನನಗೆ ಸುದೀಪ್ ಅವ್ರು ಇಷ್ಟ ತುಂಬಾ. ಅವ್ರ ಸ್ಟೈಲು, ಅವ್ರ ಹೇರ್ ಸ್ಟೈಲು, ಮತ್ತೆ ಅವರು ಬೇರೆಯವ್ರ ಜೊತೆ ಮಾತಾಡೋದಾಗಿರ್ಬೋದು, ಮತ್ತೆ ಅವರು ಬೇರೆಯವ್ರನ್ನ ಆಂಕರಿಂಗ್ ಮಾಡೋ ಸ್ಟೈಲ್ ಆಗಿರ್ಬೋದು ಎಲ್ಲ ಇಷ್ಟ ಆಗುತ್ತೆ. ಮತ್ತೆ ರೆಸ್ಪೆಕ್ಟ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಬೇರೆಯವ್ರಿಗೆ ಮಾತಾಡ್ಬೇಕಾದ್ರೆ, ಅದು ಇಷ್ಟ ಆಗುತ್ತೆ. ನಿಮಗೆ ಡಿ ಬಾಸ್ ಬಗ್ಗೆ ಗೊತ್ತಿರಬಹುದು, ಈಗ ಮೊನ್ನೆ ರೀಸೆಂಟ್ ಒಂದು ಮೂವಿ ರಿಲೀಸ್ ಆಯ್ತು. ಸೊ ಡಿ ಬಾಸ್ ಸುದೀಪ್ ಮತ್ತೆ ಅವರಿಬ್ರು ಒಂದಾದ್ರೆ ಚೆನ್ನಾಗೇ ಇರುತ್ತೆ. ಯಾಕಂದ್ರೆ ಎಷ್ಟೊಂದ್ ಜನ ಫ್ಯಾನ್ಸ್ ಅದಕ್ಕೋಸ್ಕರ ಮೂಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಕಾಟೇರ ಮೂವಿ ನೋಡ್ಬಿಟ್ಟು ಮೂವಿ ತುಂಬಾ ಚೆನ್ನಾಗಿದೆ ಅಂತ. ನಾನು ಎಸ್ಪೆಷಲಿ ನೋಡಿದ್ದೀನಿ ಕಾಟೇರ ಮೂವಿನ. ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತೆ ಡಿ ಬಾಸ್ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಸೂಪರ್ ಆಗಿ, ಅವರು ಫಸ್ಟೇ ಆಕ್ಟಿಂಗ್ ಲೆವೆಲ್ ಕೇಳ್ಬೇಕಾ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇದನ್ನ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಾ, ಡಿ ಬಾಸ್ ಅಂದ್ರೆ ಒಂದು ಕಾಂಟ್ರವರ್ಸಿಗೆ ಅವ್ರು ಏನೇ ಮಾತಾಡಿದ್ರು ಕಾಂಟ್ರವರ್ಸಿ ಆಗೇ ಆಗುತ್ತೆ. ಅವ್ರಿಗೆ ಫಸ್ಟ್ ಹೇಳ್ಬೇಕಂದ್ರೆ ಅವರು ಕಾಂಟ್ರಿವರ್ಷಿಯಲ್ ಕಿಂಗ್ ಅಂತ. ಅವ್ರು ಏನೇ ಮಾಡಿದ್ರು ಜನ ಇಷ್ಟಪಡ್ತಾರೆ ಅದನ್ನ. ನಾವು ಇಷ್ಟಪಡ್ತೀವಿ, ಯಾಕಂದ್ರೆ ಅವ್ರ ಫ್ಯಾನ್ ಆಗಿದೀವಲ್ವಾ, ಇಷ್ಟಪಟ್ಟೆ ಪಡ್ತೀವಿ. ಅವರು ಫ್ಲೋ ಅಲ್ಲಿ ಮಾತಾಡಿರ್ಬೋದು ಅಂತ ಅನ್ಸುತ್ತೆ, ಬಟ್ ಅದು ತಪ್ಪೇನಿಲ್ಲ. ಎಲ್ಲ ಡಿ ಬಾಸ್ ಅಭಿಮಾನಿ ಅವರು ಕಾಂಟ್ರವರ್ಷಿಯಲ್ ಕಿಂಗ್ ಆಗಿರೋದ್ರಿಂದ ಇಷ್ಟಪಟ್ಟೆ ಪಡ್ತಾರೆ. ಅವ್ರು ಏನೇ ಮಾತಾಡಿದ್ರು ಅದನ್ನ ಟ್ರೆಂಡ್ ಮಾಡ್ತಾರೆ ಕರ್ನಾಟಕ ಜನತೆ. ಇವಾಗ ಮಹಿಳೆಯರಿಗೆ ಗೌರವ ಕೊಟ್ಟಿಲ್ಲ. ಈಗ ನೀವು ಮಹಿಳೆಯರಾಗಿರೋದ್ರಿಂದ ನಾನು ಆ ಪದಕ್ಕೆ ಕೆಲವರು ಹೋರಾಟಗಾರ್ತಿಯರು ಬಂದು ಹೋರಾಟ ಮಾಡಿದ್ರು, ದರ್ಶನ್ ಅವರು ಮಹಿಳೆಯರಿಗೆ ಗೌರವ ಕೊಡಲ್ಲ ಹಾಗೆ ಹೀಗೆ. ಸೊ ಅದ್ರ ಬಗ್ಗೆ ನೀವೊಬ್ಬರು ಮಹಿಳೆಯಾಗಿ ಏನಿರ್ತೀರ? ಆ ಥರ ಏನಿಲ್ಲ. ನೀವು ಈಗ ರೀಸೆಂಟ್ ಆಗಿ ನೋಡಿರ್ಬೋದು, ಡಿ ಬಾಸ್ ಅವ್ರದ್ದು ಯಾವುದೋ ಪ್ರೆಗ್ನೆಂಟ್ ಲೇಡಿ ಜೊತೆ ಫೋಟೋ ತಗೊಂಡಿರೋದು. ಆ ಥರ ಅವ್ರು ಏನು ಮಾಡಲ್ಲ. ಅವ್ರು ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅನ್ಸುತ್ತೆ. ಬಟ್ ಇವರೆಲ್ಲ ಹೋರಾಟ ಮಾಡ್ತಿರಲ್ಲ ಮಹಿಳೆಯರು, ಅದ್ರ ಬಗ್ಗೆ ಅವರು ಹೋರಾಟ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಅವ್ರು ಮಾಡೋದು ಅವಶ್ಯಕತೆ ಇಲ್ಲ ಅಂತ. ಹೌದು. ವಿ ಲವ್ ಯು ಡಿ ಬಾಸ್ ಅಂಡ್ ಕಿಚ್ಚ ಸುದೀಪ್ ಸರ್. ಇಬ್ರು ನಂಗೆ ಫೇವ್ರೇಟ್. ನಮ್ದು ಡಿ ಬಾಸ್ ಫ್ಯಾನ್. ಪಕ್ಕಾ ಡಿ ಬಾಸ್. ಸೊ ಈಗ ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಕೇಳಿದಿರಾ, ತುಂಬಾ ವಿವಾದಗಳು ಬರ್ತಾ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಒಬ್ಬ ಅಭಿಮಾನಿಯಾಗಿ ಏನ್ ಅನ್ಸುತ್ತೆ? ಸರ್, ದರ್ಶನ್ ಅವ್ರ ಅಭಿಮಾನಿಯಾಗಿ ಅಂದ್ರೆ ಇತ್ತೀಚೆಗಷ್ಟೇ ಒಂದು ಸ್ಟೇಟ್ಮೆಂಟ್ ಬಂತು, ಅಂದ್ರೆ ಒಂದು ಉಮಾಪತಿ ಅವ್ರ ಬಗ್ಗೆ ಆಗಲಿ ಇದಾಗಲಿ. ಬಟ್ ಆ ಸ್ಟೇಟ್ಮೆಂಟ್ ಹೋಲಿಸ್ಕೊಂಡ್ರೆ ಅವರು ಆ ಪೊಸಿಷನಲ್ಲಿದ್ದು ಆ ಮಾತು ಹೇಳ್ಬಾರ್ದಾಗಿತ್ತು. ಬಟ್ ಅವರು ಒಂದು ಆಕ್ರೋಶನ ಇನ್ನೂ ಒಂದು ಸರಳ ವಾಕ್ಯದಲ್ಲಿ ಅಥವಾ ಏನಾದ್ರು ಹಿಂಗೆ ಮಾಡಿದ್ರು ಒಂದು ನಮಗೂ ಅರ್ಥ ಆಗುತ್ತೆ. ಬಟ್ ಒಂದು ಸಿಟ್ಟಿರುತ್ತೆ ಉಮಾಪತಿ ಅವ್ರ ಮೇಲಾಗಲಿ ಯಾರೋ ವ್ಯಕ್ತಿಗಳ ಮೇಲಾಗಲಿ. ಬಟ್ ಅದನ್ನು ಹೇಳೋ ರೀತಿಯಲ್ಲಿ ಅವ್ರಿಗೆ ತಲುಪಿಸ್ಬೇಕಾಗಿತ್ತು. ಬಟ್ ಅದೊಂದು ರಾಂಗ್ ಮೆಸೇಜ್ ಆಗಿ ಹೋಗಿದೆ. ಹಾಗಾಗಿ ಅವ್ರ ಹೆಸರಿಗೆ ಒಂಚೂರು ಪೆಟ್ಟು ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಅವರು ಸರಿಪಡಿಸ್ಕೊಂತಾರೆ ಅಂತ ಭರವಸೆ ಇದೆ. ಅಂದ್ರೆ ಅವ್ರು ಹೇಳೋ ಕಂಟೆಂಟ್ ನ ಬಿಟ್ಟರು ಅವ್ರು ಮಾತಾಡಿದ ಪದ ಮಾತ್ರ ತಗೊಂಡು ಅವ್ರ ಮೇಲೆ ನೆಗೆಟಿವ್ ಮಾಡ್ತಾ ಇದಾರೆ. ಸೊ ಇದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಸರ್, ಅಂದರೆ ಅವರು ಮೋಸ್ಟ್ಲಿ ಆ ವೇದಿಕೆ ಮೇಲೆ ಬರೋಕ್ಕಿಂತ ಮುಂಚೆನೇ ಏನಾದರೂ ಅವ್ರಿಗೆ ಆಕ್ರೋಶ ಅದ್ರ ಬಗ್ಗೆ ಹೇಳ್ಬೇಕಂತ ಸ್ಟೇಟ್ಮೆಂಟ್ ಇತ್ತು ಅನ್ಸುತ್ತೆ ಅವ್ರ ಮನಸ್ಸಲ್ಲಿ, ಏನಾದರೂ ವೇದಿಕೆಗೆ ಬರೋಕ್ಕಿಂತ ಮುಂಚೆ. ಸೊ ಹಾಗಾಗಿ ಆ ವೇದಿಕೆ ಸಿಕ್ತು ಅದೇ ಟೈಮ್ಗೆ ಕೂಡ. ಆ ಟೈಮಲ್ಲಿ ಅವರೊಂದು ಆಕ್ರೋಶನ ಹಾಕಿದ್ರು. ಸೊ ಅದು ಬಿಟ್ರೆ ಈಗ ದರ್ಶನ್ ಅವರು ಈ ರೀಸೆಂಟ್ ಒಂದು ಕಾಟೇರ ಸಿನಿಮಾ ತಗೊಂಡ್ರು, ನೋಡಿದ್ರ ಅದು? ಕಾಟೇರ ನೋಡಿದ್ವಿ. ಏನ್ ಅನ್ಸ್ತು ಅದ್ರ ಬಗ್ಗೆ? ಕಾಟೇರ ಚೆನ್ನಾಗಿದೆ ಸಿನಿಮಾ, ಕಥೆ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಯಾವ್ದು ನೀವು ದರ್ಶನ್ ಅಭಿಮಾನಿಯಾಗಿ ದರ್ಶನ್ ಅವ್ರನ್ನ ಯಾವ ರೀತಿ ನೋಡ್ಬೇಕು ಅಂತ ಇಷ್ಟಪಡ್ತೀರಾ? ಮೀನ್ಸ್ ಈ ತರ ಸಿನಿಮಾಗಳು ತೆಗಿಬೇಕಾ ಅಥವಾ ಸ್ವಲ್ಪ ಸ್ಟೈಲಿಶ್ ಆಗಿ ಮಾಡರ್ನ್ ಆಗಿ? ದರ್ಶನ್ ಅವರು ಅಂದ್ರೆ ದರ್ಶನ್ ಅವ್ರು ಈ ರೀತಿನೇ ಬೆಸ್ಟ್. ಈ ಸಾರಥಿ ಆಗಿರ್ಬೋದು, ಅದಾದ್ಮೇಲೆ ಕೆಲವೊಂದು ಸರಿ ಬರಲಿಲ್ಲ. ಈ ರೀತಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋ ಅಂತ ಫಿಲಮ್ಗಳಿಗೆ ದರ್ಶನ್ ಸೆಟ್ ಆಗ್ತಾರೆ.
ಬಟ್ ಮಾಸ್ ಫಿಲಮ್ಗೂ ಸೆಟ್ ಆಗ್ತಾರೆ. ಬಟ್ ಇತ್ತೀಚೆಗೆ ಅದ್ರ ಹಿಂದೆ ಬಂದಂಥ ಕೆಲವೊಂದು ಫಿಲಮ್ಗಳು ಅಷ್ಟಾಗಿ ಬರಲಿಲ್ಲ. ಕಾಟೇರ ಓಕೆ, ಕಾಟೇರ ಚೆನ್ನಾಗಿದೆ. ಈಗ ಇಂಜಿನಿಯರಿಂಗ್ BE 3rd year. ಈಗ ಮೊನ್ನೆ ನೀವು ನೋಡಿರ್ಬೋದು, ಈಗ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತು. ಈಗ ಯಾವ್ದೋ ರಾಜ್ಯಸಭೆ ಎಲೆಕ್ಷನ್ ಅವ್ರು ಗೆದ್ದಂತ ಅಭ್ಯರ್ಥಿ ಪಕ್ಕದಲ್ಲಿದ್ದವನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅನ್ನೋ ಒಂದು ವಾದ ಒಂದ್ ಕಡೆ ಇದೆ. ಇನ್ನೊಂದ್ ಕಡೆ ಕೆಲವರು ಕೂಗಿಲ್ಲ, ಬೇರೆ ಏನೋ ಕೂಗಿದ್ರು, ನಜೀರ್ ಸಾಬ್ ಜಿಂದಾಬಾದ್ ಏನೋ ಕೂಗಿದ್ರು ಅಂತ ಕೆಲವರು ವಾದ. ಸೊ ನೀವು ಆ ವಿಡಿಯೋನ ಗಮನಿಸಿದಾಗ ನಿಮ್ಮ ಅನಿಸಿಕೆ ನಿಮ್ಗೆ ಏನ್ ಅನಿಸ್ತು? ಸರ್, ವಿಡಿಯೋ ಬಗ್ಗೆ ನನಗೂ ಅಷ್ಟೊಂದು ಸ್ಪಷ್ಟನೇ ಇಲ್ಲ. ಬಟ್ ನಾನು ಕೇಳಿರೋ ಪ್ರಕಾರ ತುಂಬ ಜಾಸ್ತಿ ಕಡೆ ಹೋದಾಗ ಪಾಕಿಸ್ತಾನ ಜಿಂದಾಬಾದ್ ಅಂದಂಗೆ ಕೇಳಿಸ್ತು ನನಗೆ. ಬಟ್ ಕೆಲವು ಕಡೆ ನಮಗೆ ಮನ್ಸಲ್ಲಿ ನಾವು ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಯೋಚನೆ ಮಾಡಿ ಆ ವಿಡಿಯೋ ನೋಡಿದ್ರೆ ಹಂಗನ್ಸುತ್ತೆ. ನಾವು ಮನ್ಸಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾರೆ ಅಂತ ನೋಡಿದ್ರೆ ಹಂಗನ್ಸುತ್ತೆ. ನಾವು ಅಷ್ಟು ಸುಲಭವಾಗಿ ಅದನ್ನು ಕಂಡುಹಿಡಿಯೋಕ್ಕಾಗಲ್ಲ. ಸೊ ಆಮೇಲೆ ಅವ್ರ ರಾಜ್ಯಸಭೆ ಎಲೆಕ್ಟ್ ಆದವ್ರು ಅವರು ಮಾಧ್ಯಮದವ್ರ ಮೇಲೆ ಒಂಚೂರು ದಬ್ಬಾಳಿಕೆ ಮಾಡ್ತಾರೆ. ಅದಾದ್ಮೇಲೆ ಅದು ಮಾಡಿದ್ದು ಸರಿಯಲ್ಲ. ಅವರು ಸಮರ್ಥನೆ ಮಾಡಬೇಕಾಗಿದೆ. ಅವಾಗಲೇ ಆ ಥರ ಹೇಳಿದ್ರೆ ತಪ್ಪಾಯ್ತು ಅಂತ ಹೇಳಿದ್ರೆ ಅದು ಅಲ್ಲಿಗೆ ಸಾಲ್ವ್ ಆಗೋದು. ಬಟ್ ಅವರು ಅದನ್ನು ಎಳೆದ್ರು, ಡ್ರ್ಯಾಗ್ ಮಾಡಿದ್ರು ಅಲ್ಲಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ. ಸೊ ಇದರಿಂದ ಒಂದು ಇಮೇಜ್ ಡ್ಯಾಮೇಜ್ ಆಯ್ತು ಅವ್ರದ್ದು. ಎಲ್ಲ ತಿಳ್ಕಂದ್ರೆ ಅವ್ರು ಕಂಡ್ರೆ ಸ್ವಲ್ಪ ಜನಕ್ಕೆ ಆಗಲ್ಲ. ಅವ್ರೇನ್ ಮಾತಾಡೋದು ತಪ್ಪು ಅಂತಾರೆ. ಯಾರೇ ಬಾಸ್ ಯಾವ್ದಕ್ಕೂ ಕೇರ್ ಮಾಡಲ್ಲ, ಗೊತ್ತಲ್ಲ ಮೊದ್ಲೇ. ಸೊ ಈಗ ಅದಕ್ಕೆ ಬಾಸ್ ಮೇಲೆ ಅಪವಾದ ಬಂದಾಗ ನಿಮ್ಗೂ ಬೇಜಾರು ಅನ್ಸುತ್ತಾ ಅಥವಾ ಬಾಸ್ ಮೇಲೆ ಪ್ರೀತಿ ಆಗೇ ಇರುತ್ತಾ? ಬಾಸ್ ಮೇಲೆ ಪ್ರೀತಿ ಆಗೇ ಇರುತ್ತೆ. ಅವ್ರು ಏನೇ ಆದ್ರೂ ನಮ್ ಬಾಸ್ ಏನು ಮಾಡ್ಕೊಳಕ್ಕಾಗಲ್ವಲ್ಲ ಅವ್ರಲ್ಲಿ. ಅದಕ್ಕೋಸ್ಕರ ನಮ್ಗೇನ್ ಬೇಜಾರಾಗಲ್ಲ. ಅವ್ರು ಏನೇ ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ ಅವ್ರ ಕೈಲಿ. ಎಷ್ಟೇ ಮೀಡಿಯಾ ಏನೇ ಮಾಡಿದ್ರು ಏನೂ ಆಗಲ್ಲ. ಅದಕ್ಕೋಸ್ಕರ ಬಾಸ್. ನಿಮ್ಮ ಬಾಸ್ಗೆ ನೀವು ಅಭಿಮಾನಿಯಾಗಿ ಏನಾದ್ರು ಕಿವಿ ಮಾತು ಹೇಳ್ತೀರಾ? ಮೀನ್ಸ್ ಅಡ್ವೈಸ್, ನಾಟ್ ಆರ್ಡರ್, ಏನಾದ್ರು ಕಿವಿ ಮಾತು, ಬಾಸ್ ಈ ತರ ಇರಿ, ಬಾಸ್ ನೀವು ಈ ತರ ಮಾಡಿ ಬಾಸ್, ಆತರ ಏನಾದ್ರು ಹೇಳ್ತೀರಾ? ಆ ತರ ಅಂದ್ರೆ ನಾವ್ ಹೇಳಕ್ಕಾಗಲ್ಲ ಬ್ರೋ. ಅವ್ರಿಗೆ ಬರ್ತಿಂದಾನೆ ಬಂದೈತಲ್ಲ. ಎಲ್ಲರೂ ಹಾಳಾಗ್ತಾರ ಇವತ್ತು ಬ್ರೋ? ಅದು ಅವ್ರ ಪರ್ಸನಲ್. ಅವ್ರು ಹೆಂಗ್ ಹಂಗ್ ಮಾಡ್ತಾರೆ, ಪರ್ಸನಲ್ ಅದು. ಅದ್ ನಾವ್ ಕೇಳಕ್ಕಾಗುತ್ತಾ? ಕೇಳೋದಲ್ಲ, ಅದನ್ನ ಕೇಳಿಸ್ಕೊಂಡ ತಕ್ಷಣ ಎಲ್ಲ ಯುವಕರು ಹಾಳಾಗ್ಬಿಡ್ತಾರ. ಯಾರಾಗ್ತಾ ಎಲ್ಲ ಮಾತಾಡ್ತಾರೆ. ನಾವು ಅವ್ರೊಬ್ರೇನ ಮಾತಾಡೋದು, ಬೇರೆ ಮಾತಾಡಲ್ವಾ? ಅವ್ರು ಇವ್ರು ಮಾತಾಡ್ಬಿಟ್ಟಿರೋದ್ನ ಅವ್ರು ಮಾತಾಡ್ತಾರಪ್ಪ. ಹಂಗಂತ ಎಲ್ಲ ಬೇರೆ ಕಡೆ ಮಾತಾಡ್ತಾರೆ, ಸ್ಟೇಜ್ ಮೇಲೆ ಮಾತಾಡ್ತಾರೆ ಅಷ್ಟೇ. ಅವ್ರು ಡೈರೆಕ್ಟ್ ಆಗಿ ಮಕ್ಕೊಡ್ದಂಗ್ ಹೇಳ್ತಾರೆ, ಇವ್ರು ಹಿಂದೆ ಮುಂದೆ ಮಾತಾಡ್ತಾರೆ ಅಷ್ಟೇ. ಅವ್ರನ್ನ ಗಮನಿಸ್ತಾ ಇರ್ತಾರೆ, ಅವ್ರ ಅಭಿಮಾನಿಗಳನ್ನ ಅವ್ರ ತರನೇ ಕಲ್ಸ್ಬಿಡ್ತಾರೆ. ಅವರು ತುಂಬಾ ಎಚ್ಚರಿಕೆಯಿಂದ ಪದ ಬಳಸಬೇಕು, ಆ ರೀತಿ ಹೇಳೋದು. ಸೊ ಅದ್ರ ಬಗ್ಗೆ ಬ್ರೋ, ಇವಾಗ ಅವ್ರು ಮಾತಾಡೋರು ಅಂತ ನಾವು ಮಾತಾಡಕ್ಕಾಗುತ್ತಾ? ಬಾಸ್ಗೆ ಒಂದ್ ವ್ಯಾಲ್ಯೂ ಐತೆ, ಅವರು ಒಂದ್ ಲೆವೆಲ್ ಐತೆ. ನಾವು ಮಾತಾಡಿ ಏನ್ ಪ್ರಯತ್ನ? ನಾವು ಮಾತಾಡಿದ್ರೆ ಅದಕ್ಕೋಸ್ಕರ ಸ್ವಲ್ಪ ಅವ್ರ ಮಾತು ಗತ್ತೈತೆ, ಮಾತಾಡ್ತಾರೆ. ನಾವು ಬಾಸ್ ಫ್ಯಾನ್ ಅಂದ್ಬಿಟ್ಟು ನಾವು ಮಾತಾಡಕ್ಕಾಗುತ್ತಾ? ಮನ್ಸಲ್ಲಿ ಹೇಳ್ತಾರೆ, ಡೈರೆಕ್ಟ್ ಆಗಿ ಮಕ್ಕೊಡ್ದಂಗೆ ಹೇಳ್ತಾರಲ್ಲ, ಅದಕ್ಕೆ ಕೆಲವ್ರಿಗೆ ಆಗಲ್ಲ. ಫಾರ್ಮೇಷನ್ ಅಂಡ್ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.